ತಾವೇನು ಮಾಡಬೇಕು ಅಂತಕ್ಕಂಥ ಇದ್ದಿತ್ತು ರೈತರಿಗೆ ಅನುಕೂಲನ ಎಲ್ಲವನ್ನು ಮಾಡಿ ಮುಗಿಸಿದ್ರು ಅಂತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದರು. ಸಾಕಷ್ಟು ಸಮಸ್ಯೆಗಳು ಜಾಸ್ತಿ ಬರ್ತಲೇ ಬಂದವೆಲ್ಲ ತಗೊಂಡು ಹೋಗಿ ಮಾಡಿ ನಾನು ಫೈಲ್ ಮುಂದಿಟ್ರೆ ಯಾವಕ್ಕೂ ನೋವು ಅಂದಂಗೆ ಕೆಲಸ ಮಾಡಿಕೊಡೋದಂತದನ್ನ ಮಾಡ್ತಾ ಇದ್ದೆ. ಬಗರುಗು ಸಾಗುವಳಿ, ಜೀತ ಪದ್ಧತಿ ಇಂಥವೆಲ್ಲವೂ ಸಹ ಸಾಕಷ್ಟು ಶೋಷಣೆ ರೈತರಿಗೆ ಕಾರ್ಮಿಕರಿಗೆ ಆಗ್ತದೆ. ಪಾದಯಾತ್ರೆ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದು ಹೋರಾಟ ಅಂತ ಇರ್ಬೇಕು ಅವ್ರಿಗೆ. ಊಟ ನಿದ್ದೆ ಕರಗೋದು ಆರೋಗ್ಯ ಆಗೋದು ಅನ್ನೋದು ನನಗೆ ಅನ್ಸೋದು ಹೋರಾಟ. ಅಧಿಕಾರಿಗಳು ಅಂದ್ರೆ ಮೋಸ ಮಾಡಲ್ಲ, ನ್ಯಾಯಪರವಾಗಿರ್ತಾರೆ ಅಂತಕ್ಕಂಥ ಚಿಂತನೆ ನಮ್ಮ ತಲೆಗೆ. ಹಳ್ಳಿ ಮೇಲೆ ಹೋಗಿ ಮಾಡಿ ಮಾತಾಡೋದು ಎಲ್ಲರೂ ಮಾಡ್ತಿದ್ವಿ. ಆದ್ರೆ ಈ ಸರ್ಕಾರದವರು ಅಧಿಕಾರಿಗಳು ರಾಜಕಾರಣಿಗಳು ಮೋಸ ಹೆಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಗಿದ್ದು 91 ಪಾರ್ಲಿಮೆಂಟ್ ಚುನಾವಣೆ. ಯಾವಾಗಲೂ ಜಾಸ್ತಿ ಬರೀ ಚಿಂತನೆ ಮಾಡೋದು ಜನಗಳ ಪರವಾಗಿನೇ. ಅವ್ರು ಆರಾಮಾಗಿ ಕೂತ್ಕೊಂಡ್ರೆ ನಾಳೆ ಚರ್ಚೆ ಮಾಡ್ಬೋದು, ದಾವಣಗೆರೆ ಬಗ್ಗೆ ಹರಿಹರದ ಬಗ್ಗೆ ಏನ್ ಮಾಡ್ಬೋದು ಅಂತಕ್ಕಂಥದ್ನ ಬರ್ಕೊಂಡು ಅದನ್ನ ಜನಗಳ ಮುಂದೆ ಉಲ್ಲೇಖ ಮಾಡಿ ಮಾತಾಡೋದು ಸಂತೋಷ ಪಡೋದು ರೈತರು. ನಮಸ್ಕಾರ. ಸಭೆ ವಿತ್ ಸಭಾನಲ್ಲಿ ನನ್ನ ಸಭೆಯ ಅತಿಥಿ ದಾವಣಗೆರೆಯಲ್ಲಿ ತುಂಬಾ ಚಿರಪರಿಚಿತರು, ಪ್ರತಿ ಮನಕ್ಕೂ ಕೂಡ ಗೊತ್ತು. ಹಾಗೆ ಇಡೀ ರಾಜ್ಯ ಬಿಜೆಪಿಯನ್ನು ತಗೊಂಡಾಗಲೂ ಕೂಡ ಇವರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಇವರು ಶಿಸ್ತು, ಸಮಯ ಪಾಲನೆ ಆಗಿರಬಹುದು ಅಥವಾ ತುಂಬ ಸ್ಟ್ರಿಕ್ಟ್ ಅನ್ನುವಂತಹ ವಿಚಾರಕ್ಕೂ ಕೂಡ ಇವರು ತುಂಬಾ ಫೇಮಸ್. ಅವರೇ ಮಾಜಿ ಸಚಿವರೂ ಆಗಿರುವಂತಹ ಪಕ್ಷದ ಹಿರಿಯರು, ರಾಜ್ಯ ಕಂಡಂತಹ ಹಿರಿಯ ನಾಯಕರು ಎಸ್.ಎ. ರವೀಂದ್ರನಾಥ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹೇಗಿದೆ ಆರೋಗ್ಯ ಈಗ? ಯಡಿಯೂರಪ್ಪ ಅಂದ ತಕ್ಷಣ ನಿಮಗೆ ನೆನಪಾಗುತ್ತೆ? ಅವರು ಹೋರಾಟಗಾರರು ಅಂತಕ್ಕಂಥದ್ದು ಮೊದಲನೇದು. 1977ನೇ ಇಸ್ವಿಗೆ ಅವರಲ್ಲಿ ನಗರ ಪಾಲಿಕೆ ಶಿಕಾರಿಪುರದ ಅಧ್ಯಕ್ಷರಾಗಿದ್ದರು. ಅವರಿಗೆ ಗಲಾಟೆ ಮಾಡಿ ಹೊಡೆದು ಮಾಡಿ ಇದು ಮಾಡಿದಂಥ ಸಂದರ್ಭದಾಗ ವಿಕ್ರಮ ಪೇಪರ್ನಾಗೆ ಸಾಕಷ್ಟು ಬರ್ತಾಯಿತ್ತು. ಅದನ್ನು ಓದಿ ನಾನು ಇದು ಮಾಡ್ತಾಯಿದ್ದೆ. 80ನೇ ಇಸ್ವಿಗೆ ಅವರು ಭಾರತೀಯ ಜನತಾ ಪಾರ್ಟಿಯ ಶಿಕಾರಿಪುರಕ್ಕೆ ಅಧ್ಯಕ್ಷ ಆದರು. ನಾನು ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಅಧ್ಯಕ್ಷ ಆದೆ. ಅಲ್ಲಿಂದ ಮೀಟಿಂಗ್ಗಳಿಗೆಲ್ಲ ಸಿಗ್ತಾ ಇದ್ವಿ. ರೈತರ ಪರವಾಗಿ ಚರ್ಚೆ, ಏನು ಶೋಷಣೆ ಆಗ್ತೈತಿ, ಅನ್ಯಾಯ ಆಗ್ತೈತಿ ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ತಿದ್ವಿ. ಭಾರತೀಯ ಜನತಾ ಪಾರ್ಟಿ ಒಳಗೆ ಹೆಚ್ಚಿನ ರೀತಿಯಾಗಿ ರೈತರ ಪರವಾಗಿ ಅವಾಗಿದ್ದಿಲ್ಲ. ನಗರ ಪಾಲಿಕೆಗಳ ನಗರ ಬಗ್ಗೆನೇ ಚಿಂತನೆ ಜಾಸ್ತಿ ಇತ್ತು. ನಾವು ಇಬ್ಬರೂ ರೈತರ ಬಗ್ಗೆ ಚಿಂತೆ ಮಾಡ್ತಿದ್ವಿ. ಇಷ್ಟೆಲ್ಲ ಹೊಲ ಹೊಡಿತೀವಿ, ಇಷ್ಟು ಮಾಡ್ತೀವಿ, ಒಂದು ಮಳೆ ಬರಲಿದ್ರೆ ಬೆಳೆ ಆಗಲ್ಲ ಅಂತಕ್ಕಂಥದ್ದನ್ನೆಲ್ಲ ಚರ್ಚೆ ಮಾಡಿ ಅದಕ್ಕೆ ಸರಿದೂಗಿಸ್ತಕ್ಕಂಥ ಕೆಲಸನ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಬಂದರು. ಅವ್ರ ಅಧಿಕಾರಕ್ಕೆ ಬಂದಾಗ ರೈತರಿಗೆ ಅದನ್ನ ಮಾಡಿಕೊಟ್ರು. ಅದು ಮೆಚ್ಚುವಂಥ ಕೆಲಸ. ಅದೇ ರೀತಿ ರೈತರದು ಒಂದು ಹೋರಾಟ ಬಂದಿತ್ತು. ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ಯಡಿಯೂರಪ್ಪನವರು ಹೋರಾಟ ಮಾಡ್ತಾ ಸಾವಿರಾರು ಜನ ಸೇರಿ ಮಾಡಿ ಸ್ಟ್ರೈಕ್ ಮಾಡ್ತಾಯಿದ್ರು. ಸಾಲ ಮನ್ನಾ ಮಾಡಬೇಕು, ಈ ರೀತಿ ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ತಡೆಗಟ್ಟಬೇಕು ಅಂತಕ್ಕಂಥದ್ದು. ಅವಾಗ ನಾವು ಸಹ ದಾವಣಗೆರೆಯಿಂದ ಸಾಕಷ್ಟು ಜನ ಕರ್ಕೊಂಬರ್ತೇವೆ ಅಂತಕ್ಕಂಥದ್ದು ಹೇಳಿ ಇಲ್ಲಿಂದನೂ ಸಹ ಒಂದು 10,000 ಜನ ಕರ್ಕೊಂಡೋಗಿದ್ದು ನಾನು. ಹಾಗಾಗಿ ರೈತರ ಪರವಾಗಿ ಚಿಂತನೆ 89ರಾಗೆ ಮಾಡಿ ಅವನಿಗೆ ನ್ಯಾಯ ದೊರಕಿಸ್ಕೊಟ್ರು. ಆಮೇಲೆ ಅದರ ಜೊತೆಗೆ ಅವ್ರ ಅಧಿಕಾರಕ್ಕೆ ಬಂದಾಗ ತಾವೇನು ಮಾಡಬೇಕು ಅಂತಕ್ಕಂಥ ಇದ್ದಿತ್ತು ರೈತರಿಗೆ ಅನುಕೂಲನ ಎಲ್ಲವನ್ನು ಮಾಡಿ ಮುಗಿಸಿದ್ರು ಅಂತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಿದರು. ನನಗೆ ಸ್ವಾಭಾವಿಕವಾಗಿ ಮಾತಾಡ್ತಾ ಹೇಳೋರು, ಬೆಳಗ್ಗೆ ನೇಗಿಲಿ ಹೊಡಿತಾರಲ್ಲ, ಮರದ ನೇಗಿಲಿ ಹೊಡಿಯೋ ಬೆಳಗಿನಿಂದ ಸಾಯಂಕಾಲಕ್ಕೆ ಆ ಬೇಸಾಯದಾಗ ಸುತ್ತಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಆಗತ್ತೋ ಅಂತ ನಾನು ಕೇಳಿದರು. ನಾನೊಂದು 15 ಕಿಲೋಮೀಟ್ರ್ ಆಕತಿ ಅಂತ ಹೇಳಿದೆ. 30 ಕಿಲೋಮೀಟ್ರ್ ಮೇಲೆ ಆಕತಿ ಅಂತಕ್ಕಂಥದ್ದು. ಒಂದು ದಿನಕ್ಕೆ 30 ಕಿಲೋಮೀಟ್ರ್ ಮೇಲೆ ರೈತ ಬೇಸಾಯ ಮಾಡ್ಬೇಕಾದ್ರೆ ಓಡಾಡ್ತದ ಅಂತ ಹೇಳಿದರು. ಆಮೇಲೆ ರಸಗೊಬ್ಬರಗಳದು ಸಾಕಷ್ಟು ಸಮಸ್ಯೆಗಳು ಜಾಸ್ತಿ ಬರ್ತಲೇ ಇದ್ವು. ಬಂದವೆಲ್ಲ ತಗೊಂಡು ಹೋಗಿ ಮಾಡಿ ನಾನು
ಫೈಲ್ ಮುಂದಿಟ್ರೆ ಯಾವುದಕ್ಕೂ ನೋವು ಅಂದಂಗೆ ಕೆಲಸ ಮಾಡಿಕೊಡೋದಂಥದ್ದನ್ನ ಮಾಡ್ತಾಯಿದ್ರು. ಹೀಗಾಗಿ ಅವರ ಅನ್ಯೋನ್ಯವಾಗಿ ರೈತರ ಬಗ್ಗೆ ಮಾತಾಡ್ತಕ್ಕಂಥನಂದ್ರೆ ಯಡಿಯೂರಪ್ಪ ಬಿಟ್ಟರೆ ನಾನೇ, ಬೇರೆಲ್ಲ ಆಮೇಲೆ ತಯಾರಾದರು. ಹೀಗಾಗಿ ಉತ್ತಮವಾದ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅವ್ರು ಏನು ನಂಬಿದ್ರು ನಂಬಿದ ಜನಕ್ಕೆ ಏನು ತೊಂದರೆ ಕೊಡ್ದಂಗೆ ತಮ್ಮ ಕೈಲಾಗಂಥದ್ದು ಒಳ್ಳೆ ಕೆಲಸ ಮಾಡಿ ಈ ದೇಶದ ಋಣನ ತೀರಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಓಕೆ, ಈ ಸಮಯ ಪಾಲನೆ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಅಷ್ಟು ಸ್ಟ್ರಿಕ್ಟ್ ಇದ್ರು ಅವರು ಸಮಯಕ್ಕೆ ತಗೊಂಡು ಅಂತ ಹೇಳ್ತಾರೆ. ಮತ್ತು ನೀವು ಕೂಡ ಅಷ್ಟೇ, ಸಮಯ ಪಾಲನೆ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು. ರಾಜಕಾರಣಿಗಳಲ್ಲಿ ಡಿಸಿಪ್ಲಿನ್ ಕಾಣೋದು ನಾವು ತುಂಬ ವಿರಳ, ಬಟ್ ನಿಮ್ಮಂಥವರು ನಮಗೆ ಕಾಣಿಸಿದಾಗ ತುಂಬ ಖುಷಿ ಆಗುತ್ತೆ, ಹಿಂಗಿರ್ಬೇಕು ಅಂತ ಅನಿಸುತ್ತೆ. ಏನು ಹೇಳ್ತೀರಿ? ಅಲ್ಲ, ಅದಕ್ಕೆ ಸಮಯ ಪಾಲನೆ ಮಾಡಿದರೆ ಈಗ ಈ ಊರಿಗೆ ಎಷ್ಟೊತ್ತಿಗೆ ಹೋಗ್ಬೇಕು ಅಂತಂದರೆ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಹೋದರೆ ಇನ್ನೊಂದು ಊರಿಗೆ ಏನೋ ಸರಿಯಾಗಿ ಹೋಗೋಕ್ಕಾಗತ್ತಲ್ಲ. ಎಲ್ಲ ಮೊದಲೇ ಚಾಲು ಆಗೋದ ಲೇಟಾಗಿ ಚಾಲು ಆದರೆ ಎಲ್ಲ ಕಡೆಗೂ ಲೇಟಾಗಿ ಆಗುತ್ತೆ. ಹಂಗಾಗ್ದಂಗೆ ಸಮಯ ಪಾಲನೆನ ಮಾಡ್ತಂಥದ್ದು. ಮತ್ತು ಕೆಲವೊಂದು ಸರಿ ಅನಿವಾರ್ಯ ಜನ ಜಾಸ್ತಿ ಸೇರಿದಾಗೆ ಮಾಡಿದಾಗೆ ಮೆರವಣಿಗೆ, ಮತ್ತೊಂದು ಗಲಾಟೆ ಗದ್ದಲ ಇವೆಲ್ಲ ಇದ್ದಾಗ ಒಂದಿಟ್ಟು ತಡ ಆಗೋದು. ಆದರೂ ಸಹ ಅದನ್ನ ನಿಭಾಯಿಸ್ಕೊಂಡು ಮುಂದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು. ಯಡಿಯೂರಪ್ಪನವ್ರದ್ದು ತುಂಬ ಸಿಡುಕು ಸ್ವಭಾವ ಅಂತ ತುಂಬ ಜನ ಹೇಳ್ತಾರೆ. ಏನು ಹೇಳ್ತೀರಿ ಅದಕ್ಕೆ? ಸಿಡುತನ ಮಾಡೋದು ಒಳ್ಳೆ ಕೆಲಸ ಮಾಡಲಿ ಅಂತಕ್ಕಂಥದ್ದಕ್ಕೆ ಮಾಡಿದ್ರೆ ಹೊರತು ಅವ್ರದ್ದು ಬೇರೆ ಸ್ವಂತದ್ದೇನದಂತಲ್ಲ. ಯಾವುದೇ ರೀತಿ ಹೇಳಿದ್ರು ಕೆಲಸ ಮಾಡ್ದಂಗಿದ್ದಂಥ ಸಂದರ್ಭದಾಗ ಸ್ವಲ್ಪ ಕಟುವಾಗಿ ಹೇಳೋ ಅಂಥದಕ್ಕೆ ಸಿಡುಕು ಸ್ವಭಾವ ಅಂತ ಹೇಳ್ತಾರೆ. ಓಕೆ, ಈಗ 50 ವರ್ಷ ಅವರ ರಾಜಕೀಯ ಪಯಣಕ್ಕೆ ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ. ನೀವೇನು ಹೇಳ್ತೀರಿ? ಅವರು ರೈತರ ಪರವಾಗಿ, ಸಾಮಾನ್ಯ ಜನಗಳ ಪರವಾಗಿ, ಅಲ್ಲಿ ಶಿಕಾರಿಪುರದಾಗೆ ಬಗರ್ ಹುಕುಂ ಸಾಗುವಳಿ, ಜೀತ ಪದ್ಧತಿ ಇಂಥವೆಲ್ಲವನ್ನೂ ಸಹ ಸಾಕಷ್ಟು ಶೋಷಣೆ ರೈತರಿಗೆ, ಕಾರ್ಮಿಕರಿಗೆ ಆಗ್ತದ್ದು. ಅದನ್ನ ತಡಿತಕ್ಕಂಥದ್ದು ಹೋರಾಟದಿಂದ ಅಲ್ಲಿಂದ ಪಾದಯಾತ್ರೆ ಶಿವಮೊಗ್ಗಕ್ಕೆ ಬಂದು, ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದು, ಹೀಗೆ ಈ ಒಂದು ಹೋರಾಟ ಅಂತ ಇರ್ಬೇಕು ಅವ್ರಿಗೆ. ಅದು ಅವರ ಊಟ ನಿದ್ದೆ ಕರಗೋದು ಆರೋಗ್ಯ ಆಗೋದು ಅನ್ನೋದು ನನಗೆ ಅನ್ಸೋದು. ಓಕೆ, ಹೋರಾಟ ಅನ್ನೋದು ಹೋರಾಟ ಅಷ್ಟು ಒಂದಲ್ಲ ಒಂದು ಕೆಲಸನ ಕೊಡೋ ಅಂಥದ್ದನ್ನ ಕಾರ್ಯಕರ್ತರಿಗೆ ಚಿಂತನೆ ಮಾಡ್ತಿದ್ರು. ಅವ್ರದ್ದೇನೊಂದು ಶಿವಮೊಗ್ಗದಾಗೆ ಒಂದು ಗುಂಪಿತ್ತು, ಆ ರೀತಿ ಒಳ್ಳೆ ಚಿಂತನೆ ಮಾಡಿ ಸಾಮಾನ್ಯ ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥದ್ದನ್ನ ಚೆನ್ನಾಗಿ ಮಾಡಿದ್ರು. ಓಕೆ, ಸೊ ಕಾರ್ಯಕರ್ತರನ್ನ ತಗೊಂಡು ಯಡಿಯೂರಪ್ಪನವರು ಎಷ್ಟು ಸೀರಿಯಸ್ ಆಗಿದ್ರು ಸರ್ ಆರಂಭಿಕ ದಿನದಲ್ಲಿ? ಅದು ಅನಿವಾರ್ಯ. ಅದು ನಾವು ಸಹ ಸಿಟ್ಟು ಎಲ್ಲ ಇದು ಮಾಡ್ಬೇಕಪ್ಪ ಅಂದಾಗ ಎಷ್ಟು ಸಾರಿ ಹೇಳಿದ್ರು ಕೆಲಸ ಮಾಡದೇ ಇದ್ದಾಗ ಸ್ವಲ್ಪ ಸಿಟ್ಟು ಮಾಡೋದು ಸ್ವಭಾವ. ಅಷ್ಟು ಬಿಟ್ಟರೆ ಬೇರೆ ಏನು ದುರುದ್ದೇಶ ಇಟ್ಕೊಂಡು ಏನು ಮಾಡ್ತಿದ್ದಿಲ್ಲ ಅವರು. ಸೀರಿಯಸ್ ಅಂದರೆ ಸಿಟ್ಟಿನ ಬಗ್ಗೆ ನಾನು ಕೇಳ್ತಾ ಇಲ್ಲ. ಸೀರಿಯಸ್ ಅಂತಂದರೆ ಯಾವಾಗಲೂ ಕಾರ್ಯಕರ್ತರನ್ನ ಹುರಿದುಂಬಿಸೋದಾಗಿರ್ಬೋದು, ಹೊಸ ಹೊಸ ಟಾಸ್ಕ್ಗಳನ್ನು ಕೊಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಹೇಗೆ ಮಾಡ್ತಿದ್ರು, ಎಷ್ಟು ಆ್ಯಕ್ಟಿವ್ ಇದ್ರು ಆ ವಿಚಾರದಲ್ಲಿ ಅಂತ? ಅಲ್ಲ, ಅವ್ರು ಯಾವಾಗಲೂ ಜಾಸ್ತಿ ಬರೀ ಚಿಂತನೆ ಮಾಡ್ತಿದ್ರು ಜನಗಳ ಪರವಾಗಿನೇ. ಅವ್ರು ಆರಾಮಾಗಿ ಕೂತ್ಕೊಂಡ್ರೆ ಏನೇನು ನಾಳೆ ಚರ್ಚೆ ಮಾಡ್ಬೋದು, ದಾವಣಗೆರೆ ಬಗ್ಗೆ, ಹರಿಹರದ ಬಗ್ಗೆ, ಅಥವಾ ಇಲ್ಲಿ ಬರ್ತಕ್ಕಂಥ ಭದ್ರಾ ಚಾನಲ್ ಬಗ್ಗೆ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನ ಬರ್ಕೊಂಡು ಇಟ್ಕೊಂಡು ಇದು ಮಾಡಿರೋರು. ಅದನ್ನು ಜನಗಳ ಮುಂದೆ ಉಲ್ಲೇಖ ಮಾಡಿ ಮಾತಾಡೋರು. ಜನಗಳು ಎಷ್ಟು ನಮ್ಮ ಬಗ್ಗೆ ನಿಗಾ ಇಟ್ಕೊಂಡಾರೆ, ಅಭಿಮಾನ ಇಟ್ಕೊಂಡಾರೆ ಅಂತಕ್ಕಂಥದ್ದನ್ನ ಸಂತೋಷ ಪಡೋರು ರೈತರು. ಹಾಗಾಗಿ ನಮ್ಮ ಯಡಿಯೂರಪ್ಪ ಅಂತಕ್ಕಂಥದ್ದು ಒಂದು ಒಳ್ಳೆ ಭಾವನೆ ಬರುವಂಥದ್ದು ಇರೋದು. ಓಕೆ, 91ರ ಚುನಾವಣೆಯ ಅದನ್ನು ಮೆಲುಕು ಹಾಕೋದಾದರೆ ಸರ್, 1991 ನಿಮ್ಮ ಎಲೆಕ್ಷನ್, ನಾವೆಲ್ಲ ಏನು ಹೊಸತನ ಹಳ್ಳಿ ಮೇಲೆ ಹೋಗಿ ಮಾಡಿ ಮಾತಾಡೋದು ಎಲ್ಲದೂ ಮಾಡ್ತಿದ್ವಿ. ಆದರೆ ಈ ಸರ್ಕಾರದವರು, ಅಧಿಕಾರಿಗಳು, ರಾಜಕಾರಣಿಗಳು ಮೋಸ ಹೆಂಗೆ ಮಾಡ್ತಾರೆ ಅನ್ನೋದಾಗ ಗೊತ್ತಾಗಿದ್ದು 91 ಪಾರ್ಲಿಮೆಂಟ್ ಚುನಾವಣೆಯಾಗ. ಈ ಹಂತದಲ್ಲೂ ಸಹ ಬ್ಯಾಲೆಟ್ ಪೇಪರ್ಗಳನ್ನ ತಿಂದು ಹಾಕೋದು, ಎಲ್ಲಿಗೆ ಬೇಕಾದ್ಲ ಒಗೆಯೋದು, ಇದೆಲ್ಲ ನಡೀತೈತಿ ಅಂತಕ್ಕಂಥದ್ದು ಗೊತ್ತಾಗಿದ್ದು ನಮಗೆ ಆ ಚುನಾವಣೆಯಾಗ. ಅಲ್ಲಿ ತನಕನೂ ಅಧಿಕಾರಿಗಳು ಅಂದ್ರೆ ಮೋಸ ಮಾಡಲ್ಲ, ನ್ಯಾಯಪರವಾಗಿರ್ತಾರೆ ಅಂತಕ್ಕಂಥ ಚಿಂತನೆ ನಮ್ಮ ತಲೆಗಿದ್ದದ್ದು. ಆವಾಗ ಅವರು
ಈ ಥರ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗಿದ್ದು. ಓಕೆ, ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮಂಥವರ ಪ್ರೇರಣೆ ಮತ್ತು ನಿಮ್ಮ ಈ ಪಯಣ ಇದೆಯಲ್ಲ, ಅದು ಈಗಿರೋ ಜನ್ರೇಷನ್ ಅವರಿಗೆ ಸ್ಫೂರ್ತಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇದು ನೇರ ನುಡಿಯ ರವೀಂದ್ರನಾಥ್ ಸರ್ ಅವರ ಮಾತಾಗಿತ್ತು. ಆಗಿನ ದಿನಗಳನ್ನು ಮೆಲುಕು ಹಾಕಿದ್ರು. ಮತ್ತು ರವೀಂದ್ರನಾಥ್ ಸರ್ ಆಗಿರಬಹುದು ಅಥವಾ ಯಡಿಯೂರಪ್ಪನವರಾಗಿರಬಹುದು, ಪಕ್ಷಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸೀರಿಯಸ್ ಆಗಿದ್ರು, ಅವರ ಹೋರಾಟಗಳು ಎಷ್ಟು ಸೀರಿಯಸ್ ಆಗಿದ್ವು, ಸಮಯ ಪಾಲನೆ, ಇದೆಲ್ಲವನ್ನು ತುಂಬಾ ಅಚ್ಚುಕಟ್ಟಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಹೋಪ್ಫುಲಿ ನಿಮಗೂ ಕೂಡ ಈ ಹಿರಿಯ ನಾಯಕರ ಮಾತು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.